ನಮಸ್ತೆ ಉತ್ತರ ಕರ್ನಾಟಕ. ನಾವು ಎಲ್ಲಿಗೆ ಹೋಗ್ತಾ ಇರೋದಪ್ಪ ಅಂದ್ರೆ ಇವತ್ತು ಹೊಸಕೋಟೆದಲ್ಲಿ ಶ್ರೀ ಕಾಟೇರಮ್ಮ ದೇವಸ್ಥಾನ ಬರ್ತದಂತ. ಭಾರಿದ ಶುಕ್ರವಾರ ಇತ್ತು. ಶುಕ್ರವಾರ ದರ್ಶನ ಮಾಡಕ್ಕೆ ಹೋಗಮ್ಮಪ್ಪ ಅಂದ್ ಮುಂಜಾನೆ 6:30ಗೆ ರೆಡಿಯಾಗಿ ನಮ್ಮ ದೋಸ್ತರು ಎಲ್ಲ ಕಲ್ತು ಹೋಲತ್ತೇವು. ನಮ್ಮ ದೋಸ್ತಿನ ದೇವಸ್ಥಾನ ಇಲ್ಲೇ ಅದ. ಬಂತು ಅಮ್ಮಣ ದೂರ ಇತ್ತು ಬುಕ್ಕಳು. ಹೊಸಕೋಟೆದಲ್ಲಿ ಒಳಗ ರೋಡಿಗದ. ನಮ್ಮೂರು ಸೈಡು ಹಿಂಗೆ ಮುಗುಲ್ ಜರ ಮ್ಯಾಕತ್ ಕಾಣ್ತಾವೆ. ಬಿಸಿಲು ಜಾಸ್ತಿ ಇರ್ತದೆ. ಈ ಕಡೆ ಜರ ಬಿಸಿಲು ಹಿಂಗೆ ಕಮ್ಮಿ ಇದ್ದಂಗೆ ಅದ. ನಂದ್ರ ಭೀ ಗೇಟಿಗೆ ಕಾಂಪೌಂಡ್ ಬಲ್ ಮಹಾದ್ವಾರ ಬಲ್ ಬಂದ ಮೇಲೆ ಒಳಗೆ 3 ಕಿಲೋಮೀಟ್ರ್ ಆಯ್ತದ. ಒಳಗೆ ಬಂದ ಮೇಲೆ ಹ್ಯಾಂಗೆ ಭೀ ಶುಕ್ರವಾರ ಇತ್ತು. ಕಾಟೇರಮ್ಮ ದೇವಸ್ಥಾನಕ್ಕೆ ಬುಕ್ಕೊಳ ಮಂದಿ ಬಂದಿರು. ಮಂದಿ ಇಷ್ಟು ಜನ ಬುಕ್ಕೊಳಿತ್ತಂದ್ರೆ ಬುಕ್ಕೊಳ ಮಂದಿ ಇತ್ತು. ದರ್ಶನ ಎಲ್ಲ ಮಾಡಿದ್ಮೇಲೆ ಯಾವುದೇ ಏನೇ ಹರಕೆ ಇತ್ತಂದ್ರೆ ತೀರ್ದವರು ಲಿಂಬಿಕಾಯಿ ಮತ್ತು ಏನೋ ಕಟ್ತಾರೆ. ದೇವ್ರದ್ದೆಲ್ಲ ದರ್ಶನ ಆಯಿತು. ಶ್ರೀ ಕಾಟೇರಮ್ಮ ದೇವರು ಎಲ್ಲರಿಗೂ ಒಳ್ಳೇದು ಮಾಡಂತ ಒಂದು ಆರತಿ ಮಾಡಿದೆವು. ಮತ್ತು ಎಲ್ರಿಗೂ ನಮಗೂ ಒಳ್ಳೇದು ಮಾಡಪ್ಪ ದೇವ್ರೆ ಅಂತ ಆರತಿ ಮಾಡಿದ್ಮೇಲೆ ಆರತಿದೊಂದು ಫುಲ್ ವೀಡಿಯೋ ಮಾಡಿದೆವು. ವೀಡಿಯೋ ಮಾಡಿದ್ಮೇಲೆ ಇಲ್ಲಿ ಏನೇ ಹರಕಿದ್ರು ಭೀ ತೀರ್ತದಂತ. ಶುಕ್ರವಾರ ಇತ್ತು, ಬುಕ್ಕೊಳ ಮಂದಿ ಇತ್ತು. ಇಲ್ಲಿ ಹರಕೆ ಎಲ್ಲ ತೀರ್ದವ್ರು ನೋಡ್ರಿ. ತೆಂಗಿನಕಾಯಿ ಎಲ್ಲ ಹೆಂಗೆ ಕಟ್ಟ್ಯಾರ. ಹಂಗೆ ದರ್ಶನ ಎಲ್ಲ ಆಗಿದ್ಮೇಲೆ ನಮ್ದೊಂದು 11:30 ಹಂಗೆ ಆಗಿತ್ತು ಟೈಮು. ಕಾಟೇರಮ್ಮ ದೇವಸ್ಥಾನ ಮೂರ್ತಿನ ಒಳಗಿರ್ಲಕ್ಕ ಅಪೋಸಿಟೇ ನೀವು ಎದುರು ಹೋದ ತಕ್ಷಣನೇ ಹಿಂಗೆ ಎದುರು ಮೂರ್ತಿ ಅದ. ದೇವ್ರದ್ದು ಮೂರ್ತಿ ಭಾರಿದ. ದೇವ್ರ ದರ್ಶನ ಆಗಿದ್ಮೇಲೆ ನೀವು ಒಳಗೆ ಕಾಟೇರಮ್ಮ ದೇವಸ್ಥಾನಕ್ಕೆ ಹೋಗಿ ಹಿಂದೆ ಕಾಣತ್ತದ ನೋಡ್ರಿ. ಅದು ಮೂರ್ತಿ ಏನೋ ದೊಡ್ಡದು ಏನೋ ರೆಡಿ ಅಲ್ಲತ್ತದ. ಶ್ರೀ ಕಾಟೇರಮ್ಮನ ದೇವಸ್ಥಾನದೇ ಅದ್ರ ಒಳಗೆ ಸೈಡಿಗೆ ಒಂದು ಮೂರ್ತಿ ರೆಡಿ ಅಲ್ಲತ್ತದ ದೊಡ್ಡದು. ಅದು ಇನ್ನೂ ಯಾವ ರೆಡಿ ಆಯ್ತದೋ ಗೊತ್ತಿಲ್ಲ. ಹೊಸಕೋಟೆಲಿಂದ ಕಬಳಿಪುರ 4 ಕಿಲೋಮೀಟ್ರ್ ಆಯ್ತದ. ಮತ್ತು ಬೆಂಗಳೂರು ಟೋಟಲ್ 47 ಕಿಲೋಮೀಟ್ರ್ ಆಯ್ತು. ನೀವು ಯಾರಾದರೂ ಹೋಗಿರಂದ್ರೆ ಶೇರ್ ಮಾಡಿರಿ ಎಲ್ಲರಿಗೆ ವಿಡಿಯೋ.